ನನ್ನ ಹೆಸರು ಶೇಖ್ ಅಬ್ದುಲ್ ಗಫಾರು. ನಾವು ಹುಟ್ಟಿರೋದು ಜಯನಗರ 7 ಬ್ಲಾಕು. ನಾವು ಇಲ್ಲಿ ಬಂದು 35 ವರ್ಷ ಆಯಿತು. ಇಲ್ಲಿ ಒಂದು 30 ವರ್ಷ, 25 ವರ್ಷ, 20 ವರ್ಷ, 10 ವರ್ಷ, 15 ವರ್ಷ, 5 ವರ್ಷವರೆಗೂ ಇಲ್ಲಿ ಹಳ್ಳ ಇತ್ತು. ಮಣ್ಣು ತಳ್ಕೊಂಡು ಬಡವ್ರುಗಳು ಬಾಡಿಗೆ ಕಟ್ಟೋಕ್ಕಾಗಲ್ಲ. ಅವ್ರವರೇ ಮಣ್ಣು ತಳ್ಕೊಂಡ್ಬಿಟ್ಟು ಅವ್ರವರೇ ಬಂದು ಮನೆಗಳು ಕಟ್ಕೊಂಡು ವಾಸ ಮಾಡ್ಕೊಂಡಿದ್ರು. ಇಲ್ಲಿ ಏಕಾಏಕಿ ಬಂದ್ಬಿಟ್ಟು ಶನಿವಾರ ಬೆಳಿಗ್ಗೆನೆ ಒಂದು 6:30 7 ಗಂಟೆಗೆ ಬಂದು ಡೆಮಾಲೇಷನ್ ಮಾಡಿಬಿಟ್ರು. ಬರೀ ಮನೆ ಒಳಗಡೆ ಸಿಲಿಂಡ್ರ್ ಮಾತ್ರ ಎತ್ತಿ ಈಚೆ ಇಕ್ಕೋದು. ಅವ್ರ ಸಾಮಾನು, ಅವ್ರ ಬಟ್ಟೆ, ಬರೀ ಮಕ್ಕಳು ಸ್ಕೂಲ್ದು ಬ್ಯಾಗು, ಯೂನಿಫಾರಮು ಎಲ್ಲ ಅದರಲ್ಲಿನೇ ಹೋಯ್ತು. ಏನು ಒಂದು ಐಟಮ್ ಎತ್ತಿ ಇಟ್ಕೊಳ್ಳೋಕ್ಕೆ ಅವಕಾಶ ಮಾಡಿಕೊಟ್ಟಿಲ್ಲ. ಏಕಾಏಕಿ ತಳ್ಕೊಂಡು ಹೋಗ್ಬಿಟ್ರು ಮನೆಗಳು. ನಿಮ್ಗೆ ನೋಟಿಸ್ ಕೊಟ್ಟಿರ್ಲಿಲ್ವಾ? ಇಲ್ಲ, ನೋಟಿಸ್ ಏನು ಕೊಟ್ಟಿಲ್ಲ. ಸರ್ಕಾರ ಹೇಳ್ತಿದೆ ನೋಟಿಸ್ ಕೊಟ್ಟಿದ್ವಿ. ಇಲ್ಲ, ಏನು ಕೊಟ್ಟಿಲ್ಲ. ನೋಟಿಸು ನಮ್ಗೆ ಒಂದ್ 2 ಅವರ್ ಅವಕಾಶ ಕೊಡ್ತಾ ಇದ್ರೆ ನಮ್ಮ ಸಾಮಾನೆಲ್ಲ ಎತ್ಕೊಳ್ತಾ ಇದ್ವಿ ನಾವು. ನಿಮ್ಮಲ್ಲಿ ಏನೇನು ಆಧಾರಗಳಿದೆ? ನೀವು ಇಲ್ಲಿ ವಾಸ ಮಾಡ್ತಿದ್ದೀರಿ? ನಮ್ಮ ಹತ್ರ ಪ್ರತಿ ಒಂದು ಆಧಾರ ಇದೆ. ಇದಕ್ಕೆ ಏನ್ ಬೇಕು ಅದೆಲ್ಲ ಇದೆ. 94C ಇದೆ, ರೇಷನ್ ಕಾರ್ಡ್ ಇದೆ, ID ಪ್ರೂಫ್ ಇದೆ, ಆಧಾರ್ ಪ್ರೂಫ್ ಇದೆ, ಪ್ಯಾನ್ ಕಾರ್ಡ್ ಇದೆ, ಬ್ಯಾಂಕ್ ಅಕೌಂಟ್ ಇದೆ, ಎಲ್ಲ ಆಧಾರ ಇದೆ. ಗೌರ್ಮೆಂಟ್ ಜಾಗ, ಬಡವ್ರ ಜಾಗ ಅಂದ್ಬಿಟ್ಟು ಒಂದು ನಂಬಿಕೆ ಇಟ್ಕೊಂಡ್ಬಿಟ್ಟು ಏನೋ ಬಾಡಿಗೆ ಕಟ್ಟಕ್ಕಾಗಲ್ಲ ಅಂಥವ್ರು ಬಂದು ಇಲ್ಲಿ ಮಣ್ಣು ತುಂಬ್ಕೊಂಡು ಬಂದು ಮನೆ ಕಟ್ಕೊಂಡಿದ್ದಾರೆ. ನಿಜ, ಗೌರ್ಮೆಂಟ್ ಜಾಗನೇ. ಅದಕ್ಕೆ ನೀವು ಏನಾದರೂ ಒಂದು ಟೇಮ್ ಕೊಟ್ಟು ಹೊಡೆದಾಕ್ತಾ ಇದ್ರೆ ಅದು ಆಗೋದು. ಹೊಡೆದಾಕಿ ಮನೆ ಕೊಡ್ತೀನಿ ಅಂದಿದಾರಲ್ಲ, ಇಲ್ಲಿ ಹೊಡೆದಾಕಿರೋ ಎಲ್ರಿಗೂ ಸಿಗುತ್ತಾ? ಅದ್ರಲ್ಲಿ ಏನಾದ್ರು ಸಮಸ್ಯೆ ಇದೆಯಾ? ಪ್ರತಿಯೊಂದು ಮನೆ ಯಾರ್ದು ಹೊಡೆದೋಗಿದೆ ಅವ್ರಿಗೆ ಕೊಡ್ಲೇಬೇಕು. ಕೊಡೋದಕ್ಕೆ ಆಗ್ತಿದೆಯಾ? ಕೊಡ್ತಾರೆ. ಈ ಆಪೋಸಿಟ್ ಪಾರ್ಟಿ ಅವರು ಸ್ವಲ್ಪ ಮಾಡ್ತಾ ಇದ್ದಾರೆ, ಕೊಡ್ಬಾರ್ದು ಇವ್ರಿಗೆ, ಇವ್ರು ಬಾಂಗ್ಲಾದೇಶ್ ಅವರು. ಸರಿಯಾಗಿ ಮೊನ್ನೆ ಬಂದಿದ್ರು. ನೀವು ಸರಿಯಾಗಿ ಮಾಹಿತಿ ಮಾಡ್ಬೇಕಾಗಿತ್ತು. ನೀವು ಸಣ್ಣ ಹುಡುಗಿರಿಗೆ ಹೋಗ್ಬಿಟ್ಟು ನೀವು ಗುಂಪಲ್ಲಿ ನಿಲ್ಸ್ಕೊಂಡ್ಬಿಟ್ರೆ ಅವ್ರಿಗೆ ಭಯ ಬರುತ್ತೆ, ಗಾಬರಿ ಆಗ್ಬಿಡ್ತಾರೆ. ಅವ್ರು ಏನು ಹೇಳ್ಬೇಕಂತಾನೆ ಗೊತ್ತಾಗಲ್ಲ. ಅಂತ ಅವ್ರಿಗೊಂದು 2-3 ನೀವು ಇನ್ಕ್ವೈರಿ ಮಾಡಿದ್ದೀರಾ ಅಷ್ಟೇ. ಕರೆಕ್ಟಾಗಿ ಮಾತಾಡೋರಿಗೆ ನೀವು ಬಂದು ಇನ್ಕ್ವೈರಿ ಮಾಡಲಿಲ್ಲ. ನಾವಿಲ್ಲಿ ಅಡುಗೆ ಮಾಡಿ ಹಾಕ್ತಾ ಇದ್ದೀವಿ, ಅಲ್ಲಿ ಒಂದು ನಾವು 10-15 ಜನ ಇದ್ದೀವಿ, ಅಲ್ಲಿ ಬಂದು ಮಾತಾಡಲಿಲ್ಲ. ಏನು ಇಷ್ಟು ದೊಡ್ಡ ಪತ್ರೆಗಳು ಇಟ್ಕೊಂಡ್ಬಿಟ್ಟವ್ರಲ್ಲ, ನೀವೇನಾದ್ರು ತೊಗೊಂಬಂದು ಅಕ್ಕಿ ಕೊಟ್ಟಿದ್ದೀರಾ? ಇಲ್ಲ, ನೀವು ಬಂದಿದ್ದೀರಲ್ಲ, ಏನಮ್ಮ ಏನು ಮಾಡ್ತಾ ಇದ್ದೀರಾ, ನೀವು ಏನು ತಿಂತಾ ಇದ್ದೀರಾ, ನೀವು ಹೆಂಗೆ ಮಲಗ್ತಾ ಇದ್ದೀರಾ ಚಳಿಯಲ್ಲಿ ಅಂತ ನೀವು ಕೇಳಲಿಲ್ಲ. ಬರೀ ನೀವು ಏನು ಬಾಂಗ್ಲಾದೇಶ್ ಅವರು, ಮುಸ್ಲಿಮ್ಸ್ ಅವರು ಏನು ಮಾಡಿದ್ದಾರೆ ನಿಮಗೆ? ಇವತ್ತು ಇದೊಂದು ಮನುಷ್ಯ ನಾಳೆ ಇರಲ್ಲ. ಸಾಯವಾಗ ಏನು ತೊಗೊಂಡಿದ್ದೀರಾ? ನಾಳೆ ಸತ್ರ ದೇವ್ರು ಕೇಳ್ತಾನೆ, ನೀನೇನು ತೊಗೊಂಬಂದಿದೆ ಅಂತ. ನಾನು ಬಡವ್ರಿಗೆ ಕಷ್ಟ ಕೊಟ್ಟಿದ್ದೀನಿ, ಅವ್ರಿಗೆ ಅನ್ನ ಹಾಕಿಲ್ಲ, ಅವ್ರಿಗೆ ನೀರು ಕೊಟ್ಟಿಲ್ಲ, ನಾನು ಈ ಥರ ಎಲ್ಲ ಕಷ್ಟ ಮಾಡಿದ್ದೀನಿ ಅಂತ ಹೋಗಿ ಹೇಳ್ತೀರಾ ದೇವ್ರಿಗೆ? ಈಗ ಯಾವಾಗ ಕೊಡ್ತಾರೆ ಮನೆಗಳು? ಈಗ ನಿಮ್ಗೆ ಪ್ರಾಮಿಸ್ ಮಾಡಿರೋದು ಯಾವಾಗ? ಜನವರಿ 1ನೇ ತಾರೀಕು ಕೊಡ್ತೀನಿ ಅಂತ ಹೇಳಿದ್ರು. ಅದು ಸ್ವಲ್ಪ ರಿಲೇ ಆಗಿದೆ. ಇನ್ನ ಟೈಮ್ ಕೊಟ್ಟಿಲ್ಲ. ಇವತ್ತು ಕೊಡ್ತೀನಿ ಅಂತ ಹೇಳೋರೆ. ಈಗ ಹೆಂಗೆ ಇಲ್ಲಿ ಉಳ್ಕೊಳ್ತಿದ್ರೆ? ಏನ್ ವ್ಯವಸ್ಥೆ? ಏನಿಲ್ಲ ಸ್ವಾಮಿ, ತಾರ್ಪಾಳ್ಗಳು ಹಾಕೊಂಡಿದ್ದೀವಿ, ಅದರಲ್ಲಿನೇ ಮಲಗ್ತಾ ಇದ್ದೀವಿ. ಯಾರೋ ಇರೋರು ತಗೊಂಡ್ಬಂದು ಕಂಬ್ಳಿಗಳು, ಪ್ಲಾಸ್ಟಿಕ್ಗಳು ಅದು ಇದು ಮೈಂಟೆನೆನ್ಸ್ ಮಾಡ್ತಾ ಇದ್ದಾರೆ. ಅದರಲ್ಲಿನೇ ಉಳ್ಕೊಂಡಿದ್ದೀವಿ ಸ್ವಾಮಿ.